ಅದು ಚೆನ್ನಾಗಿ ಶಕ್ತಿ ಕೊಡ್ತದೆ. ಅವ ನಾವು ಡ್ರಿಪ್ ಗೊಬ್ಬರ ಕೊಟ್ಟರು ಕೆಲಸ ಮಾಡ್ತದೆ. ಊಟ ನಮ್ಗೆ ಕೊಟ್ಟಂಗೆ ಅದು ಶಕ್ತಿ ಬರ್ತದೆ. ಎಲ್ಲ ಬೆಳೆಗೂ ಯೂಸ್ ಮಾಡಿ. ಇದು ರೋಸ್ಗೆ ಅಂತಲ್ಲ, ಇದು ಆ್ಯಕ್ಚುಲಿ ಭೂಮಿಗೋಸ್ಕರ ಕೊಡ್ತಾ ಇರೋದು ನಾವು. ಭೂಮಿ ರೆಡಿ ಆದರೆ ಆಟೋಮೆಟಿಕಲಿ ಕ್ರಾಪ್ ಬಂದೇ ಬರುತ್ತೆ. 3 ತಿಂಗಳಲ್ಲಿ ರಿಸಲ್ಟ್ ಗೊತ್ತಾಯ್ತು. ಗಿಡ ತೆಗಿಬೇಕು ಅಂತ ನಮ್ಮ ಚಿಕ್ಕಪ್ಪ ಅವರೆಲ್ಲ ಮಾತಾಡಿ ಗಿಡ ತೆಗಿಬೇಕು ಅಂತ ಮಾಡಿದ್ರೆ, ಈಗ ನಮ್ಗೆ ಇದ್ರಲ್ಲಿ 70,000 ಆದ್ರೆ ಒಂದು 35,000 ಖರ್ಚು. ಇದೊಂದೇ ಬಿಟ್ರೆ ಆಗಲ್ಲ. ಆಮೇಲೆ ಇವು ಕೊಡ್ಬೇಕು, ಇಂಡಿಗಳು. ಬೇರೆ ರೋಗ ಯಾವುದೇ ಆದ್ರೂ ಪರವಾಗಿಲ್ಲ, ಕಂಟ್ರೋಲ್ ಆಗ್ಬಿಡುತ್ತೆ. ನುಸಿ ಒಂದು ಕಂಟ್ರೋಲ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಗಿಡ ಡೆವಲಪ್ಮೆಂಟ್ ಆಗುತ್ತೆ. ಈ ತೋಟಕ್ಕೇನೋ ಯಾರೋ ಆಗ್ಲಾರ್ದವ್ರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ರಂತೆ, ಇಳುವರಿ ಬರಬಾರ್ದು, ಗಿಡ ಎಲ್ಲ ಹಾಳಾಗ್ ಹೋಗ್ಬಿಡ್ಲಿ ಅಂತ ಹೇಳಿ. ಅದಕ್ಕೂ ಗೊಬ್ಬರ ಎಲ್ಲ ಕೊಡ್ಬೇಕು, ತಿರ್ಗ ಡ್ರಿಪ್ ಗೊಬ್ಬರ ಅಲ್ಲ. ಇದೊಂದೇ ಕೊಟ್ರೆ ಗುಲಾಬಿ ಬರಲ್ಲ, ಗೊಬ್ಬರನು ಕೊಡ್ಬೇಕು. ಡ್ರಿಪ್ ಗೊಬ್ಬರ 1 ಎಕರೆಗೆ ಬಂದು 100 kg ಹೂವು ಕೊಯ್ತೀನಿ ಅವರೇಜ್. ಏನದು ಇದ್ರ ಹೆಸರೇನು ಸರ್? ಇದು ಸಾರ್ಕೇರ್. ಶಾಲ್ಕೇರ್. ಕ್ಯಾನ್ ಕೊಡೋದ್ರಿಂದ ಇದೇನ್ ಮಾಡಿ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಭೂಮಿನೂ ಚೆನ್ನಾಗಾಗುತ್ತೆ, ಪ್ಲಸ್ ನೀವು ಒಳ್ಳೆ ಬೆಳೆನೂ ತೆಗಿಯಕ್ಕೆ ಅವಕಾಶ ಆಗುತ್ತೆ. ಸರ್, ಇದು ಈ 21ನೇ ಶತಮಾನದಲ್ಲಿ ಮಾಟ ಮಂತ್ರ, ಬೆಳೆಗಳಿಗೂ ಮಾಟ ಮಂತ್ರ ಮಾಡಿಸೋರಿದ್ದಾರ. ಒಂದು 2-3 ತಿಂಗಳಲ್ಲಿ ತೋಟ ರೆಡಿ ಮಾಡ್ಕೊಟ್ರು ಅವರು. ಈ ಕ್ಯಾನ್ ಇದೆ ನೋಡ್ರಿ, ಇದನ್ನ ನಂಬೇಕು ನಾವು. ಮಾಟ ಮಂತ್ರ ನಂಬೋದಲ್ಲ, ಇದನ್ನ ನಂಬೇಕು. ಅದಕ್ಕೆ ಬೇಕಾಗಿರೋ ಊಟ ಅದಕ್ಕೆ ಕೊಟ್ರೆ ಅದು ಹೆಂಗೆ ಅದು ಎಲೆ ಉದುರುತ್ತೆ, ಹಾಳಾಗುತ್ತೆ ತೋಟ. ಇಷ್ಟೊತ್ತು ನಾವು ಪ್ರಾಡಕ್ಟ್ ನ ಕ್ವಾಲಿಟಿ ಹೇಗಿರುತ್ತೆ, ಅವ್ರು ಹೆಂಗೆ ಉತ್ಪಾದನೆಯನ್ನ ಮಾಡ್ತಾರೆ, ಮತ್ತೆ ಅದ್ರ ಒಳಗಡೆ ಇರುವಂತಹ ಅಂಶ ಏನೇನು ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತೀವಿ. ಈಗ ರೈತರ ತೋಟಕ್ಕೆ ಹೋಗ್ತೀವಿ. ಇದನ್ನ ಬಳಸಿದಂತ ರೈತರು ಯಾವ ರೀತಿಯಾಗಿ ರಿಸಲ್ಟ್ ಅನ್ನ ಕಂಡುಕೊಂಡಿದ್ದಾರೆ, ಬನ್ನಿ ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಸರ್, ಹೋಗೋಣ. ರೈಟ್, ಖಂಡಿತ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಎಷ್ಟು ಎಕರೆ ಗುಲಾಬಿ ಬೆಳೀತಾ ಇದ್ದೀರಿ? ಇದು 1 ಎಕರೆ ಇದೆ ಮೇಡಮ್. 1 ಎಕರೆ. ಈ ಗುಲಾಬಿ ಒಂದನ್ನೇ ಬೆಳೀತಾ ಇದ್ದೀರಾ, ಮತ್ತೆ ಬೇರೆ ಯಾವ್ದಾದ್ರು ಬೆಳೆ ಇದೆಯಾ? ಬೇರೆ ಅಂದ್ರೆ ನಮ್ದು ಬೇರೆ ಇದೆ, ಅದರಲ್ಲಿ ರಾಗಿ ಹಾಕಿದೀನಿ. ಹೆಚ್ಚಾಗಿ ನೀವು ಗುಲಾಬಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಓಕೆ, ಸಾಯಿಲ್ ಕೇರ್ ಬಳಸಬೇಕು ಅಂತ ಹೇಳಿ ಯಾಕೆ ಅನಿಸ್ತು? ಹೆಂಗ್ ಪರಿಚಯ ಆಯ್ತು ನಿಮ್ಗೆ? ನಮ್ಗೆ ಸಾಯಿಲ್ ಕೇರ್ ಪರಿಚಯ ಯಾವ ರೀತಿ ಆಯ್ತು ಅಂದ್ರೆ, ನಮ್ಗೆ ನಮ್ಮ ವೆಂಕಟರಮಣಪ್ಪ ಅವರು ತುಂಬಾ ದಿನದಿಂದ ಪರಿಚಯ ಇದ್ರು. ಅಂದ್ರೆ ಇವರು ಈ ಫೀಲ್ಡ್ ಅಲ್ಲಿ ಇದಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ತೋಟಕ್ಕೆ ಬಂದ್ಮೇಲೆ, ನಾನು ಮಾರ್ಕೆಟ್ಗೆ ಹೋದ್ಮೇಲೆ ಅವ್ರದ್ದು ಅಂಗಡಿ ಪರಿಚಯ ಆಗಿತ್ತಲ್ವಾ. ಆ ಪರಿಚಯ ಆದ್ಮೇಲೆ ಅವರೇ ಒಂದ್ಸಲಿ ವಿಸಿಟ್ ಮಾಡಿ ಹೇಳಿದ್ರು, ಇದನ್ನ ಕೊಡ್ರಿ, ಆಮೇಲೆ ನಿಮ್ದು ಗ್ರೋತ್ನೆಸ್ ಅದೆಲ್ಲ ಚೆಕ್ ಮಾಡ್ರಿ, ಆಮೇಲೆ ನೀವು ಯಾವ ರೀತಿ ಬರುತ್ತೆ ಅನ್ನೋದನ್ನ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅವರೇ ಬಂದು ಫಸ್ಟ್ ಸಜೆಷನ್ ಮಾಡಿ ಕೊಟ್ಟಾದ್ಮೇಲೆ ನನಗೆ ಒಂದು 3 ತಿಂಗಳಲ್ಲಿ ರಿಸಲ್ಟ್ ಗೊತ್ತಾಯ್ತು. ಹೌದಾ? ಏನೇನೆಲ್ಲ ಚೇಂಜಸ್ ಆಯ್ತು 3 ತಿಂಗಳಲ್ಲಿ? ಮೇಡಮ್, ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಗಿಡ ನಾಟಿ ಮಾಡಿದಾಗ ಗಿಡನೇ ಡೆವಲಪ್ಮೆಂಟ್ ಇರ್ಲಿಲ್ಲ. ಡೆವಲಪ್ಮೆಂಟ್ ಇದ್ದಾಗ ಏನಾಯ್ತು ಅಂದ್ರೆ, ಅದನ್ನ ಗಿಡ ತೆಗಿಬೇಕು ಅಂತ ನಮ್ ಚಿಕ್ಕಪ್ಪ ಅವರೆಲ್ಲ ಮಾತಾಡಿ ಗಿಡ ತೆಗಿಬೇಕು ಅಂತ ಮಾಡಿದ್ರಿ. ಮತ್ತೆ ಈ ಸಾಯಿಲ್ ಕೇರ್ ಕೊಟ್ಟಾದ್ಮೇಲೆ ನಮ್ಗೆ ಡೆವಲಪ್ಮೆಂಟ್ ಚೆನ್ನಾಗಾಯ್ತು. ಗಿಡ ತೆಗಿಬೇಕು ಅಂತಂದ್ರೆ ಏನೇನೆಲ್ಲ ಸಮಸ್ಯೆ ಆಗಿತ್ತು ಅದಕ್ಕೆ? ನಾವು ಭೂಮಿ ಫಸ್ಟ್ ಹದ ಮಾಡಿದ್ರಲ್ವಾ, ಆಗ ಕೆರೆ ಮಣ್ಣು ಹೊಡ್ಸಿದ್ವಿ. ಕೆರೆ ಮಣ್ಣು ಸರಿಯಾಗಿ ಅದಾಗಿರ್ಲಿಲ್ಲ. ಅದು ಅದಾಗಿಲ್ಲ ಯಾವಾಗ ಅಂದ್ರೆ, ಅದು ಭೂಮಿ ಒಳಗಡೆ ಬೇರು ಬಿಡೋದಕ್ಕೆ ಚಾನ್ಸ್ ಸಿಗ್ಲಿಲ್ಲ ಗಿಡಕ್ಕೆ. ಅದರಿಂದ ಅದಕ್ಕೆ ಗಿಡ ಡೆವಲಪ್ಮೆಂಟ್ ಆಗ್ಲಿಲ್ಲ. ಇದು ಕೊಟ್ಟಾದ್ಮೇಲೆ ಗಿಡನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಯ್ತು. ನಮ್ಗೆ ಸ್ಟಮ್ಮು ಎಲ್ಲ ಚೆನ್ನಾಗ್ ಬಂತು. ಹೂವ ಮತ್ತೆ ಶೈನಿಂಗು ಪ್ಲಸ್ ಹೂವ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಮೇಡಮ್, ರೋಗಕ್ಕೆ ತಕ್ಕಂಗೆ ಸ್ಪ್ರೇ ಮಾಡ್ತೀರಿ. ಯಾವ ರೋಗ ಇರುತ್ತೆ, ಈಗ ಚುಕ್ಕೆ ರೋಗ ಇರುತ್ತೋ, ಇಲ್ಲ ನುಸಿ ಇರುತ್ತೋ, ಇಲ್ಲ ಹಣ್ಣೆಲ್ಲ ಬಂದಿರುತ್ತೋ, ಆ ತರ ಯಾವ ರೋಗಕ್ಕೆ ತಕ್ಕಂಗೆ ಅದು ಸ್ಪ್ರೇ ಮಾಡ್ತೀರಿ. ಅದು ಸ್ಪ್ರೇ ಮಾಡಿದಾದ್ಮೇಲೆ ಅದ್ರ ಜೊತೆ ವಾರಕ್ಕೊಂದ್ಸಲಿ ಗೊಬ್ಬರ ಡ್ರಿಪ್ರಿಗೇಷನ್ ಅಲ್ಲಿ ಡ್ರಿಪ್ ಗೊಬ್ಬರ ಕೊಡ್ತೀರಿ. ಮತ್ತೆ ಸಾಯಿಲ್ ಕೇರ್ ಮಿಕ್ಸಿಂಗ್ ಫಸ್ಟ್ ಅಲ್ಲಿ ಏನು ಮಿಕ್ಸ್ ಮಾಡ್ಕೊಡಲ್ಲ. ಸಾಯಿಲ್ ಕೇರ್ ಫಸ್ಟ್ ಅಲ್ಲಿ ಯಾವುದೇ ರೀತಿ ಸಾಯಿಲ್ ಕೇರ್ ಫಸ್ಟ್ ಅಲ್ಲಿ ನಾವು ಡ್ರಿಪ್ ಗೊಬ್ಬರ ಯಾವುದೇ ರೀತಿ ಮಿಕ್ಸ್ ಮಾಡಲ್ಲ. ಸಾಯಿಲ್ ಕೇರ್ ಸೆಕೆಂಡ್ ಇದೆಯಲ್ಲ, ಅದ್ರಲ್ಲಿ ಕಂಪಲ್ಸರಿ ಮಿಕ್ಸ್ ಮಾಡ್ಕೊಂಡು 15 ಡೇಸ್ ಒನ್ಸು. ತಿಂಗಳಿಗೆ 2 ಕ್ಯಾನ್ ಅನ್ನ ಕೊಡ್ತಾ ಇದ್ದೀರಿ. ಸರ್, ಖರ್ಚಿನ ವಿಚಾರಕ್ಕೆ ಅಂತ ಬಂದ್ರೆ ಮೇಡಮ್, ಖರ್ಚು ತುಂಬಾ ಇದೆ ಅಂದ್ರೆ ಯಾವ ರೀತಿ ಇದೆ ಅಂದ್ರೆ, ನಮ್ಗೆ ಇದ್ರಲ್ಲಿ ಆದಾಯ ಹೆಚ್ಚಾದಾಗ ಅದ್ರದ್ದು ಖರ್ಚು ಬಂದೇ ಬರುತ್ತೆ. ಈಗ ನಮ್ಗೆ ಇದ್ರಲ್ಲಿ 70,000 ಆದ್ರೆ ಒಂದು 35,000 ಖರ್ಚು ಬರುತ್ತೆ. ಒಂದ್ 40,000 ಆದ್ರೂ ಉಳಿಯುತ್ತೆ. ಇಳುವರಿ ಯಾವ ರೀತಿಯಾಗಿ ಬರ್ತಾ ಇದೆ ಸರ್? ಮೇಡಮ್, ಇಳುವರಿಗೆ ಏನ್ ತೊಂದರೆ ಇಲ್ಲ ಮೇಡಮ್. ಇಳುವರಿ ಯಾವ ರೀತಿ ಅಂದ್ರೆ, ಈಗ ನಾನು ಗಿಡ ನಾಟಿ ಮಾಡಿ ನಾವು 2 ವರ್ಷ ಆಗಿದೆ. 2 ವರ್ಷ ಆದ್ಮೇಲೆ ಮತ್ತೆ ಈಗ ಕಟ ಮಾಡಿದ್ರಿ, ಒಂದ್ ಅರ್ಧ ಅಡಿ ಬಿಟ್ಟು ಕಟ ಮಾಡಿದ್ರಿ. ಕಟ ಮಾಡಿ ಮತ್ತೆ ಚಿಗುರು ಬಂದಿರೋದು ಇದು ಗಿಡ ಮತ್ತೆ ಚಿಗುರು ಬಂದಿರೋದು ಇದು. ಈಗ ಏನಂದ್ರೆ 3 ಡೇಸ್ಗೆ 1 ಟೈಮ್ ಕಟ ಮಾಡ್ತಾ ಇದ್ರಿ ಹೂವು.
ಹೂವು ಕಟಾವ್ ಮಾಡ್ತಾ ಇದ್ದೀನಿ. 3 ದಿನ ಇವತ್ತು ಬೆಳಗ್ಗೆ ಮಾಡಿದ್ರಾ? ಬೆಳಿಗ್ಗೆ ಮಾಡಿದ್ದೀನಿ. ಓಕೆ. ಹೂವಿನ ಕ್ವಾಲಿಟಿ ಹೇಗಿದೆ ಸರ್? ಕ್ವಾಲಿಟಿ ನೀವು ನೋಡ್ತಾ ಇದ್ರಲ್ಲ ಮೇಡಮ್, ಕ್ವಾಲಿಟಿ. ಅಲ್ಲ, ಇನ್ನು ನೀವು ಅದನ್ನ ಬೆಳೆಗಾರರಾಗಿದ್ರಲ್ಲ, ಇನ್ನಷ್ಟು ನೀವು ಚೆನ್ನಾಗಿ ವರ್ಣಿಸಕ್ ಸಾಧ್ಯ. ಅದಕ್ಕಾಗಿ ಮೇಡಮ್ ಇದು ಲಾಸ್ಟ್ ಏನಂದ್ರೆ ಈ ಇದ್ರಲ್ಲಿ ಲಾಸ್ಟ್ ಇದು ಈ ಯಾಕಂದ್ರೆ ಸ್ಟಮ್ ಎಲ್ಲ ನೋಡ್ರಿ, ಈ ಸ್ಟಮ್ ಇನ್ನ ಉದ್ದ ಬರುತ್ತೆ. ಇದು ಇದೆಯಲ್ಲ 3 ಇಂಚ್ ಬರುತ್ತೆ ಉದ್ದ. ಇದನ್ನ ಲಾಸ್ಟ್ ಆಗಿದೆ ಹೂವು. ಇದು ಈಗ ಮತ್ತೆ ಚಿಗುರು ಬಂದು ಮತ್ತೆ ಬರ್ಬೇಕು. ಒಂದ್ ವೇಳೆ ಇನ್ನು ಏನಾದ್ರೂ ನುಸಿ ಸಮಸ್ಯೆ ಇದ್ದು ಬಿಟ್ರೆ ಇಳುವರಿ ಕಾಣಕ್ಕೆ ಆಗಂಗಿಲ್ಲ ಅಂತ ಹೇಳ್ತಾರಲ್ಲ. ಹೌದು ಸೊ ಮೇಡಮ್. ನಿಮ್ ತೋಟದಲ್ಲಿ ನುಸಿ ಗಿಸಿ ಯಾವ ಸಮಸ್ಯೆ ಇಲ್ಲ? ಇದ್ರಲ್ಲಿ ಏನಂದ್ರೆ ಫಸ್ಟ್ ನುಸಿಗೆ ಕಂಟ್ರೋಲ್ ಮಾಡ್ಬೇಕಾರೆ ನಾವು. ಹಾ ಹಾ ಬೇರೆ ರೋಗ ಯಾವ್ದೇ ಆದ್ರೂ ಪರವಾಗಿಲ್ಲ, ಕಂಟ್ರೋಲ್ ಆಗ್ಬಿಡುತ್ತೆ. ನುಸಿ ಒಂದ್ ಕಂಟ್ರೋಲ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಗಿಡ ಡೆವಲಪ್ಮೆಂಟ್ ಆಗುತ್ತೆ, ಹೂವನು ಚೆನ್ನಾಗಿ ಬರುತ್ತೆ. ಒಟ್ಟಿನಲ್ಲಿ ಖುಷಿ ಇದೆಯಾ ಸರ್ ನಿಮಗೆ ಗುಲಾಬಿ ಬೆಳೆಗೆ? ಹೌದು ಮೇಡಮ್, ಸಾಯಿಲ್ ಕೇರ್ ನ ಬಳಸ್ತಾ ಇರೋ ಕಾರಣ. ಹೌದು ಮೇಡಮ್, ಸಾಯಿಲ್ ಕೇರ್. ನಿಮ್ಮ ಮಣ್ಣು ಹೆಂಗಿದೆ? ಸಾಯಿಲ್ ಕೇರ್ ಅಲ್ವಾ? ಸೊ ಹಾಗಾಗಿ ಸಾಯಿಲ್ ಕೇರ್ ಮಣ್ಣನ್ನ ಯಾವ ರೀತಿ ಕೇರ್ ಮಾಡ್ತಾ ಇದೆ? ಈ ಮಣ್ಣು ನಮ್ಗೆ ಯಾವಾಗ ಬೇರೆ ತಾಕತ್ ಕೊಡ್ಲಿಲ್ವೋ, ಬೇರೆ ಇಳಿಯೋದಕ್ಕೆ ತಾಕತ್ ಯಾವಾಗ ಕೊಡ್ಲಿಲ್ವೋ, ಇದು ಕೊಟ್ಟಾದ್ಮೇಲೆ ಮಣ್ಣು ಒಂಥರ ಲೂಸ್ ಆಯ್ತು. ಇದು ಲೂಸ್ ಆದ್ಮೇಲೆ ಬೇರೆ ಕ್ಲೀನ್ ಆಗಿ ಒಳಗಡೆ ಹೋಯ್ತು, ಆ ಕಡೆ ಈ ಕಡೆ ಎಲ್ಲ ಹರಡ್ತು. ಅದ್ರಲ್ಲಿ ನಾವೇನು ಗೊಬ್ಬರ ಕೊಡ್ತೀರೋ ಅದೆಲ್ಲ ಕ್ಲೀನ್ ಆಗಿ ಹೀರ್ಕೊಳೋದಕ್ಕೆ ತಾಕತ್ ಬಂತು ಗಿಡಕ್ಕೆ. ಅಂದ್ರೆ ಭೂಮಿ ಲೂಸ್ ಆದಂಗ ಅವಾಗ ಏನಾಗುತ್ತೆ ಅಂತಂದ್ರೆ ಗಾಳಿ ಪ್ರವೇಶ ಆಗುತ್ತೆ, ನೀವು ಕೊಟ್ಟಂತಹ ಗೊಬ್ಬರವೂ ಕೂಡ ಪ್ರವೇಶ ಆಗುತ್ತೆ. ಆಗ ಬೆಳೆಗಳು ನೀವು ಹೇಳದಂತ ಇಳುವರಿಯನ್ನ ಕೊಡಕ್ ಸಾಧ್ಯ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಟ್ಟಿನಲ್ಲಿ ಖುಷಿ ಇದೆ ಅಲ್ವಾ ಸರ್ ನಿಮಗೆ ಈ ಒಂದು ಸಾಯಿಲ್ ಕೇರ್ ನಿಂದಾಗಿ? ಖುಷಿ ಇದೆ ಮೇಡಮ್. ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೋಡ್ತಾ ಇರುವಂತ ಜನಗಳಿಗೆ? ನಾನು ಯೂಸ್ ಮಾಡ್ತಾ ಇದ್ದೀನಿ ಈ ಸಾಯಿಲ್ ಕೇರ್ 1 ಮತ್ತೆ 2. ನೀವು ಯೂಸ್ ಮಾಡಿ, ಅದ್ರ ಪ್ರಯೋಜನ ನೀವು ಪಡ್ಕೊಳ್ಳಿ. ನಮ್ಮ ಚಿಕ್ಕಪ್ಪ ಅವರು ಇವರು ನಾನು ಈಗ ಸದ್ಯಕ್ಕೆ ನಾನೀಗ ತೋಟದಲ್ಲಿ ಮೇಂಟೆನೆನ್ಸ್ ಇಲ್ಲ. ನಮ್ ಚಿಕ್ಕಪ್ಪ ಅವರೇ ತುಂಬಾ ಮೇಂಟೆನೆನ್ಸ್ ಮಾಡ್ತಾ ಇರೋದು. ಮಾತಾಡ್ತಾರೆ, ಕೇಳ್ರಿ ಅವ್ರ ಬಗ್ಗೆ, ಅವ್ರು ಕೇಳ್ತಾರೆ. ರೈತ ಬಾಂಧವರೇ, ದಿನ ಬೆಳಗಾದ್ರೆ ಈ ಹೂಗಳನ್ನ ಲಾಲನೆ ಪಾಲನೆ ಮಾಡುವಂತವರು ಇಲ್ಲಿ ಮಾಲೀಕರಿಗಿಂತ ಹೆಚ್ಚಾಗಿ ಈ ಬೆಳೆಯನ್ನ ನೋಡ್ಕೊಳ್ತಾ ಇರುವವರು ಮಾಲೀಕರ ಚಿಕ್ಕಪ್ಪ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ, ಬೆಳೆಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ಕೇಳೋಣ. ಸರ್, ಏನ್ ಅನ್ಸುತ್ತೆ ಸಾಯಿಲ್ ಕೇರ್ ಹಾಕಿದ್ರಿಂದ ಗುಲಾಬಿ ಯಾವ ರೀತಿ ಬದಲಾವಣೆಯನ್ನ ಕಾಣಿಸ್ಕೊಳ್ತು? ಅದು ಚೆನ್ನಾಗಿ ಬೆಳೆ. ಇದು ಒಂದೇ ನಂಬರ್ ಬಿಟ್ರೆ ಫ್ರೀಯಾಗಿ ಚೆನ್ನಾಗಿ ವಾರಕ್ಕೊಂದ್ 15 ದಿನಕ್ಕೆ ಒಂದ್ ಕಿತ ಕೊಡ್ಬೇಕು. ಕೊಟ್ರೆ ಚೆನ್ನಾಗಿ ಗುಲಾಬಿ ಬರ್ತದೆ. ನಾವೇ ಕೊಡೋದು. 15 ದಿನಕ್ಕೊಮ್ಮೆ ಕೊಡ್ತೀರಾ? ಕೊಡ್ತೀರಿ. ಆಮೇಲೆ 5 ದಿನಕ್ಕೆ ಒಂದ್ ಕಿತ ಸ್ಪ್ರೇ ಮಾಡಿಸ್ತೀನಿ ಔಷಧಿ. ಅದು ಬೇರೆ ನುಸಿಕೆ, ಇದ್ರಕ್ಕೆ ಅದೇ ಹಣ್ಣೆಲ್ಲಕ್ಕೆ ಚುಕ್ಕೆ ರೋಗಕ್ಕ ಅವಕ್ಕೆಲ್ಲ ಅವೆಲ್ಲ ಬೇರೆ. ಅವೆಲ್ಲ ಬೇರೆ. ಇದು ಗ್ರೋತಿಗಾಗಿ ಇವೆರಡು ಕೊಡ್ತೀರಾ? 15 ದಿನಕ್ಕೆ ಒಂದು, 15 ದಿನಕ್ಕೆ ಇನ್ನೊಂದು, ತಿಂಗಳಿಗೆ 2 ಕ್ಯಾನ್ ಕೊಟ್ಬಿಟ್ರೆ ಗುಲಾಬಿ ಸೂಪರ್. ಅದಕ್ಕೂ ಗೊಬ್ಬರ ಎಲ್ಲ ಕೊಡ್ಬೇಕು, ತಿರ್ಗ ಡ್ರಿಪ್ ಗೊಬ್ಬರ ಅಲ್ಲ. ಇದೊಂದೇ ಕೊಟ್ರೆ ಗುಲಾಬಿ ಬರಲ್ಲ, ಗೊಬ್ಬರನು ಕೊಡ್ಬೇಕು, ಡ್ರಿಪ್ ಗೊಬ್ಬರ. ಅದಕ್ಕೆ ಅಂದಿದ್ದು ನಾನು, ಇದನ್ನ ಆಕ್ಚುಲಿ ನೋಡ್ಕೊಳ್ಳೋರ್ ಜೊತೆ ನಾವು ಮಾತಾಡ್ಬೇಕು. ಮತ್ತೇನೇನ್ ಕೊಡ್ಬೇಕು? ಡ್ರಿಪ್ ಗೊಬ್ಬರ ಕೊಡ್ಬೇಕು, 19 ಗೊಬ್ಬರ ಕೊಡ್ಬೇಕು, ತಿಪ್ಪೆ ಗೊಬ್ಬರ ವರ್ಷಕ್ಕೊಂದೇ ಕೊಡಕ, ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕಾ? ಕೊಟ್ಟಿಗೆ ಗೊಬ್ಬರ ವರ್ಷಕ್ಕೊಂದ್ಕಿಂತ ಕೊಡ್ಬೇಕು. ಇದು ಡ್ರಿಪ್ ಆಗಿ 5-5 kg ಗೊಬ್ಬರ ಕೊಡ್ಬೇಕು. ಮತ್ತೆ ಇವಾಗ ಬೆಳೆ ಯಾವ ರೀತಿ ಇದೆ ಸರ್ ಇವಾಗ ನೋಡ್ತೀರಾ? ಇವಾಗ ಚೆನ್ನಾಗೈತೆ, ಚೆನ್ನಾಗಿದೆ. ಇಳುವರಿ ಹೆಂಗ್ ಬರುತ್ತೆ? ಇಳುವರಿ ಇನ್ನ ಒಂದ್ ಸ್ವಲ್ಪ ಗಿಡ ಆದ್ಮ್ಯಾಕ ಚೆನ್ನಾಗ್ ಬರ್ತದೆ. ಇವಾಗ ಕಟಿಂಗ್ ಹಾಕಿ 3ನೇ ಕೊಯ್ದು ಕೀಳ್ತಾ ಇದ್ದೀನಿ. 1 ಎಕರೆಗೆ ಬಂದು 100 kg ಹೂವು ಕೊಯ್ತೀನಿ ಅವರೇಜ್. ಓಕೆ. ಇವಾಗ ಬೇರೆ ಯಾರಾದ್ರೂ ಗುಲಾಬಿ ಬೆಳಿತಿರ್ತಾರಲ್ಲ, ಅವ್ರ ಗುಲಾಬಿಗೂ ನಿಮ್ಮ ಗುಲಾಬಿಗೂ ಏನ್ ಡಿಫ್ರೆನ್ಸ್? ಅವ್ರು ಏನ್ ಹೇಳ್ತಾರೆ? ಡಿಫ್ರೆನ್ಸ್ ಮಾಡ್ದಂಗ ಇರ್ತದೆ. ಅದು ಊಟ ನಮ್ಗೆ ಕೊಟ್ಟಂಗೆ ಅದು ಶಕ್ತಿ ಬರ್ತದೆ, ಆದ್ರೆ ಬರಲ್ಲ. ಅದು ನಾವು ತಿಂದಂಗೆ ನಾವು ಗಟ್ಟಿಯಾಗಿರ್ತೀವಿ, ಅದೇ ರೀತಿ ಬೆಳೆಯೂ ಇರುತ್ತೆ ಅಂತ ಹೇಳ್ತೀರಾ. ಓಕೆ. ಈಗ ನೀವು ತೋಟದಲ್ಲೆಲ್ಲ ಓಡಾಡ್ಕೊಂಡಿರ್ತೀರಲ್ಲ, ಸಾಯಿಲ್ ಅಂದ್ರೆ ಮಣ್ಣು ಯಾವ ರೀತಿಯಾಗಿದೆ? ಹದ ಆದಂಗ ಅನ್ಸುತ್ತೆ? ಮಣ್ಣು ಇವಾಗ ಇದ್ ಕೊಟ್ಟಂಗಿಂದ ಉಳುಮೆ ಆಗಿ ಅವು ಅದು ಬೇರ್ಗಳಿಗೆಲ್ಲ ಹೊಸದು ಅದು ಉತ್ಪತ್ತಿ ಆತ ಹುಳ ಆತದೆ, ಎರೆಹುಳ. ಅದು ಎರೆಹುಳ ಆಗಿ ಚೆನ್ನಾಗಿ ಶಕ್ತಿ ಕೊಡ್ತದೆ. ಅವ ನಾವು ಡ್ರಿಪ್ ಗೊಬ್ಬರ ಕೊಟ್ರು ಕೆಲಸ ಮಾಡ್ತದೆ. ಎರೆಹುಳ ನೋಡಿದಿರಾ? ಐತೆ ಅಲ್ಲಿ. ಆಯ್ತಾ? ಓಕೆ ಸರ್, ಓಕೆ. ಒಂದ್ ವರ್ಷದ ಕೆಳಗೆ ಈ ಗಿಡನೆಲ್ಲ ಕಿತ್ತಾಕ್ಬಿಟ್ಟು ಬೇರೆ ಬೆಳೆ ಬೆಳಿಬೇಕು ಅಂತ ಅಂತಿದ್ರಂತೆ. ಅವಾಗ ನೀವೇನ್ ಅನ್ಕೊಂಡಿದ್ರಿ? ಏನ್ ಸಜೆಷನ್ ಕೊಟ್ರಿ? ನಾವು ತಿಪ್ಪೆ ಅದು ಕೆರಂಗನ್ ಮಣ್ಣು 100 ಲೋಡ್ ಹೊಡೆದ್ರಿ. ಅದೆಲ್ಲ ಉಳುಮೆ ಮಾಡಕ್ ಆಗಿಲ್ಲ. ಉಳುಮೆ ಮಾಡಿ ಹಾಕಿದ್ರೆ ಅದ್ ಕೆಲಸ ಮಾಡಿಲ್ಲ. ಅವಾಗ ಶಾಯ್ಕಾರ್ ಬಿಟ್ಟ ಮ್ಯಾಕ ಅದೆಲ್ಲ ಉಳೆ ಆಗಿ. ಏನದು ಇದ್ರ ಹೆಸರು? ಏನ್ ಸರ್ ಇದು? ಶಾಯ್ಕಾರ್. ಸಾಯಿಲ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಸರ್. ಗುಲಾಬಿನ ತುಂಬಾ ಚೆನ್ನಾಗಿ ಬೆಳಿತಾ ಇದ್ದೀರಿ, ಮತ್ತೆ ಸಾಯಿಲ್ ಕೇರ್ ಮೂಲಕ ಮಣ್ಣನ್ನ ಉಳಿಸ್ತಾ ಇದ್ದೀರಿ. ಧನ್ಯವಾದ ಸರ್. ಇದೊಂದೇ ಬಿಟ್ರೆ ಆಗಲ್ಲ, ಆಮೇಲೆ ಇವು ಕೊಡ್ಬೇಕು, ಇಂಡಿಗಳು. ಓಕೆ. ನೋಡಿದ್ರಲ್ಲ ರೈತ ಬಾಂಧವರೇ, ಸಾಯಿಲ್ ಕೇರ್ ನಿಂದ ಗುಲಾಬಿ ಬೆಳೆಯಲ್ಲಿ ಆದಂತಹ ಬದಲಾವಣೆ ಇದಾಗಿತ್ತು. ಆಕ್ಚುಲಿ ವೈಜ್ಞಾನಿಕವಾಗಿ ನಾವು ಮಾತನಾಡೋದಾದ್ರೆ ಇಲ್ಲಿ ಥ್ರಿಪ್ಸ್ ಇಲ್ಲ, ಮೈಟ್ಸ್ ಇಲ್ಲ, ಮತ್ತೆ ಈ ಒಂದು ಎಲೆಗಳಲ್ಲೂ ಕೂಡ ಆರೋಗ್ಯಕರವಾದಂತ ಎಲೆಗಳನ್ನು ಕೂಡ ನೋಡ್ತಾ ಇದೀವಿ, ಇಳುವರಿನೂ ಕೂಡ ಚೆನ್ನಾಗಿ ನೋಡ್ತಾ ಇದೀವಿ. ಇದಕ್ಕೆ ವೈಜ್ಞಾನಿಕವಾದಂತ ಕಾರಣವೂ ಕೂಡ ಒಂದಿರುತ್ತಲ್ಲ, ಅದನ್ನು ಕೂಡ ಕೇಳ್ಬಿಡೋಣ. ಸರ್, ಮೊದಲೇದಾಗಿ ನಮ್ಮ ರೈತರಿಗೆ ನಿಮ್ ಪರಿಚಯ ಮಾಡ್ಕೊಟ್ಬಿಡಿ. ನಮಸ್ತೆ, ನನ್ನ ಹೆಸರು ಶಂಕರ್ ಅಂತ.
ನಾವು ಆರ್ಗ್ಯಾನಿಕ್ ಪ್ರಮೋಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಇದು ಇಂಡೋ ಅಮೆರಿಕನ್ ಬಯೋಟೆಕ್ ಅನ್ನೋ ಬ್ರ್ಯಾಂಡ್ ಅಲ್ಲಿ ಸಾಯಿಲ್ ಕೇರ್ ಅಂತ ಬಯೋ ಫರ್ಟಿಲೈಸರ್ಸ್ ಕಂಪ್ನಿಯನ್ನು ಶುರು ಮಾಡಿದೀವಿ. ಇದರಿಂದ ಏನ್ ಯೂಸಸ್ ಆಗ್ತಿದೆ ಅಂದ್ರೆ, ಈಗ ರೈತರು ಫುಲ್ ಕೆಮಿಕಲ್ ಯೂಸ್ ಮಾಡ್ತಿದ್ದಾರೆ, 100% ಕೆಮಿಕಲ್ ಯೂಸ್ ಮಾಡ್ತಿದ್ದಾರೆ. ಪ್ಲಸ್ ಅದೇನಾಗ್ತಿದೆ, ಜಾಸ್ತಿ ಯಥೇಚ್ಛವಾಗಿ ಅದ್ರದ್ದು ಏನಿದೆಯೋ ಅದಕ್ಕಿಂತ ಸಾಕಷ್ಟು ಹೆಚ್ಚಿಗೆ ಕೊಡ್ತಿದ್ದಾರೆ. ಆದ್ರಿಂದ ಏನಾಗ್ತಿದೆ, ಭೂಮಿಯಲ್ಲಿ ಎಲ್ಲ ಗಟ್ಟಿ ಆಗ್ತಿದೆ ಭೂಮಿ. ಸೊ ಅಸಿಡಿಕ್ pH ಎಲ್ಲ ವೇರಿಯೇಷನ್ ಆಗಿ ಇಳುವರಿ ತೆಗಿಯಕ್ ಆಗ್ತಿಲ್ಲ ಸರಿಯಾಗಿ. ಸೊ ಇದು ನಾವೇನ್ ಮಾಡ್ತೀರಿ ಅಂದ್ರೆ, ಅವ್ರು ಏನ್ ಬೆಳೆಸ್ತಾ ಇದಾರೋ ಫರ್ಟಿಲೈಸರ್ಸ್ ಕೆಮಿಕಲ್, ಅದ್ರಲ್ಲಿ ಒಂದು 70% ಯೂಸ್ ಮಾಡಕ್ ಹೇಳ್ತೀವಿ. 30% ಅದೇನಿದೆಯೋ ಅದ್ರ ಬದಲು ಈ ಕ್ಯಾನನ್ ಯೂಸ್ ಮಾಡಕ್ ಹೇಳ್ತೀವಿ. ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಕನ್ಸಾರ್ಜೆ ಇರುತ್ತೆ, ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಮತ್ತೆ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇರುತ್ತೆ. ಇದು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಾವು ಏನ್ ಕೊಟ್ಟಿರ್ತಾರಲ್ಲ ಗೊಬ್ಬರ, ಅದು ಫಿಕ್ಸ್ ಆಗಿರುತ್ತೆ. ಸೊ ಅದನ್ನೆಲ್ಲ ಕರಗಿಸಿ ಗಿಡಕ್ಕೆ ಅವೈಲಬಿಲಿಟಿ ಫಾರ್ಮ್ ಅಲ್ಲಿ ತರುತ್ತೆ. ಪ್ಲಸ್ ಇನ್ನೊಂದು ಮೈಕ್ರೋರೈಸಾ ಅಂತಿದೆ, ವ್ಯಾಮ್ ಅಂತ ಹೇಳ್ತಾರೆ. ಅದೇನ್ ಮಾಡುತ್ತೆ ಅಂದ್ರೆ, ಹೋಗಿ ರೂಟ್ಗೆ ಅಟ್ಯಾಚ್ ಆಗುತ್ತೆ. ರೂಟ್ಗೆ ಅದು ಸಿಂಬಯಾಟಿಕ್ ಆರ್ಗಾನಿಸಮ್, ರೂಟ್ಗೆ ಅದು ಪರಸ್ಪರ ಅದು ನೋಡಿ ಅದ್ರ ಏನಾಗುತ್ತೆ, ರೂಟ್ಗೆ ಅಟ್ಯಾಚ್ ಆಗುತ್ತಲ್ಲ, ಆಗೇನಾಗುತ್ತೆ ಅದು ಇದು ವ್ಯಾಮ್ ಇದೆಯಲ್ಲ, ಅದು ಫುಡ್ ಏನ್ ಬೇಕೋ ಪ್ಲಾಂಟ್ ಇಂದ ತಗೊಂಡುತ್ತೆ. ಒಂದ್ ಪ್ರಶ್ನೆ ಕೇಳ್ತೀನಿ, ಯಾಕೆ ಈ ಗುಲಾಬಿಗೆ ಪದೇ ಪದೇ ಈ ಬೂದಿ ರೋಗ ಆಗಿರ್ಲಿ ಮತ್ತೆ ನುಸಿಗಳು ಅಟ್ಯಾಕ್ ಆಗುವಂತದ್ದು, ಇದೆಲ್ಲವೂ ಯಾಕೆ ಸಮಸ್ಯೆಗಳು ಬರುತ್ತೆ? ಈ ರೋಸ್ ಏನಂದ್ರೆ ಮೇಡಮ್, ಇದು ಸಾಫ್ಟ್ ಇದು ಇರುತ್ತಲ್ವಾ, ಪೆಟಲ್ಸ್ ಎಲ್ಲ ಸಾಫ್ಟ್ ಇರೋದ್ರಿಂದ ಇದು ನುಸಿ ಅಂತ ಅವಾಯ್ಡ್ ಮಾಡಕ್ ಆಗದೇ ಇಲ್ವಾ, ಅದು ಬಂದೇ ಬರುತ್ತೆ. ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಬಟ್ ಸಮ್ ಪರ್ಸೆಂಟ್ ಈಗ 5 ದಿವಸಕ್ಕೆ ಒಂದ್ಸತಿ ಸ್ಪ್ರೇ ಮಾಡ್ತಾರೆ. ಈ ಕ್ಯಾನ್ಸ್ ಬಳಸೋದ್ರಿಂದ ಏನಾಗುತ್ತೆ, ಗಿಡಕ್ಕೆ ಏನಾಗುತ್ತೆ, ಇಮ್ಯುನಿಟಿ ಪವರ್ ಬರುತ್ತೆ. ಇಮ್ಯುನಿಟಿ ಮನುಷ್ಯ ಗಟ್ಟಿ ಇತ್ತ ಅಂದ್ರೆ ಯಾವ್ದೇ ಕಾಯಿಲೆ ಅಥವಾ ರೋಗ ಬಂದ್ರು ಸ್ವಲ್ಪ ಏನೋ ಒಂದು ಚಿಕ್ಕ ಟ್ರೀಟ್ಮೆಂಟ್ ತಗೊಂಡ್ರೆ ವಾಸಿ ಆಗ್ಬಿಡುತ್ತೆ. ಅದೇ ವೀಕ್ ಆಗಿದ್ರು ಅಂದ್ರೆ ಅವ್ರಿಗೆ ಎಷ್ಟೇ ಔಷಧಿ ಕೊಟ್ರು ಏನೇ ಕೊಟ್ರು ಟೈಮ್ ತಗೊಳುತ್ತೆ ರಿಕವರ್ ಆಗುತ್ತೆ. ಈ ಕ್ಯಾನ್ ಕೊಡೋದ್ರಿಂದ ಇದೇನ್ ಮಾಡಿ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಇಮ್ಯುನಿಟಿ ಬೂಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಈ ರೋಗನೂ ಕಮ್ಮಿ ಬರುತ್ತೆ, ಟ್ರಿಪ್ಸು ಫುಲ್ ಅವಾಯ್ಡ್ ಆಗಲ್ಲ, ಒಂದು 50 to 60% ಅವಾಯ್ಡ್ ಆಗುತ್ತೆ. ಸ್ಪ್ರೇ ಒಂದು 2-3 ಡೇಸ್ ಮುಂದಕ್ಕೆ ಹೋಗ್ಬೋದು. ಈ ಗುಲಾಬಿನ ಇವ್ರೆಲ್ಲ ಕಿತ್ತು ಬೇರೆ ಬೆಳೆನ ಹಾಕ್ಬೇಕು ಅಂತ ಏನೋ ಪ್ಲಾನ್ ಮಾಡಿದ್ರಂತೆ. ಸೊ ಅವತ್ತು ಬೆಳೆ ನೀವು ನೋಡಿದಾಗ ಹೆಂಗಿತ್ತು, ಮತ್ತೆ ಅದಕ್ಕೆ ಮರುಜೀವ ಕೊಟ್ಟಿದ್ದೀರಿ ಅಂತಂದ್ರೆ ಸೊ ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು ಅಂತ? ಮೇಡಮ್ ಜಸ್ಟ್ ಇದೇನು ಸೈಂಟಿಫಿಕಲಿ ಹೋಗಿದ್ದೀರ ಅಷ್ಟೇ. ಈಗ ಇಲ್ಲಿ ಮಾಡ್ತಾ ಇರೋರೆಲ್ಲ ಅವೈಜ್ಞಾನಿಕತೆ, ಸೈಂಟಿಫಿಕ್ ಆಗಿ ಮಾಡೋದೇ ಇಲ್ಲ. ಸುಮ್ನೆ ಮೂಟೆ ನಾನು DAP 10 ಮೂಟೆ ಹಾಕ್ದೆ ಅಂತಾರೆ, ಅವಶ್ಯಕತೆ ಇಲ್ಲ. ಆ ಪ್ಲಾಂಟ್ ಗೆ ಎಷ್ಟು ಬೇಕೋ ಅಷ್ಟೇ ಕೊಡ್ಬೇಕು. ಅಷ್ಟು ಕೊಟ್ಟು ಇದು ಆರ್ಗ್ಯಾನಿಕ್ ಎರಡು ಕೆಮಿಕಲ್ ಎರಡು ಇದ್ರಲ್ಲೇ ಹೋದ್ರೇನೆ ಈಗ ವರ್ಕೌಟ್ ಆಗದ್ ಮೇಡಮ್. ಚೆನ್ನಾಗಿ ಬೆಳೆ ತೆಗಿಯಕ್ಕೆ ಅಷ್ಟೇ ಕೊಡ್ಬೇಕು. ಹೌದು. ಪ್ಲಸ್ ಈ ಗುಲಾಬಿಯಲ್ಲಿ ಈ ಕಡೆ ಎಲ್ಲ ಯಾರು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅನ್ನೋದು ಗೊತ್ತೇ ಇಲ್ಲ ಅವ್ರಿಗೆ, ಬರೀ NPK ಮಾತ್ರ ಕೊಡ್ತಾ ಇದಾರೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಸ್ವಲ್ಪ ಪರ್ಸೆಂಟ್ ಬೇಕು, ಬಟ್ ಬೇಕು, ಅದನ್ನ ಯಾರು ಕೊಡ್ತಿಲ್ಲ ಇಲ್ಲಿ. ನೋಡ್ತಾ ಇರುವಂತಹ ರೈತರಿಗೆ ನೀವು ವೈಜ್ಞಾನಿಕವಾಗಿ ಇನ್ನಷ್ಟು ಸಲಹೆ ಏನಾದ್ರು ಕೊಡೋದಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನಿಲ್ಲ, ಎಲ್ಲ ಈಗ ರೈತರೆಲ್ಲ ಯೂಸ್ ಮಾಡಿ ಇದನ್ನ. ಯಾಕಂದ್ರೆ ಇದು ನಿಮ್ ಭೂಮಿ ಎಲ್ಲ ಹಾಳಾಗಿದೆ ಈಗ, ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ ಹಾಕಿ. ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ ಭೂಮಿನೂ ಚೆನ್ನಾಗಾಗುತ್ತೆ, ಪ್ಲಸ್ ನೀವು ಒಳ್ಳೆ ಬೆಳೆನೂ ತೆಗಿಯಕ್ಕೆ ಅವಕಾಶ ಆಗುತ್ತೆ. ಎಲ್ಲಾ ಬೆಳೆಗೂ ಯೂಸ್ ಮಾಡಿ. ಇದು ರೋಸ್ಗೆ ಅಂತಲ್ಲ, ಇದು ಆಕ್ಚುಲಿ ಭೂಮಿಗೋಸ್ಕರ ಕೊಡ್ತಾ ಇರೋದು ನಾವು. ಭೂಮಿ ರೆಡಿ ಆದ್ರೆ ಆಟೋಮೆಟಿಕಲಿ ಕ್ರಾಪ್ ಬಂದೇ ಬರುತ್ತೆ. ಸೊ ನೀವು ಭೂಮಿ ರೆಡಿ ಮಾಡ್ಕೊಳ್ಳಿ ಫಸ್ಟ್. ಓಕೆ ಸರ್, ಧನ್ಯವಾದ ಸರ್. ಸಾಕಷ್ಟು ಮಾಹಿತಿಯನ್ನ ನಮ್ ಜೊತೆಗೆ ಶೇರ್ ಮಾಡಿದ್ದಕ್ಕಾಗಿ. ವಿಜ್ಞಾನಿಗಳಾದಂತಹ ನೀವು ಈ ತೋಟಕ್ಕೆ ಕಾಲಿಟ್ಟು ಸಲಹೆಯನ್ನ ಕೊಟ್ಟು ಇವತ್ತು ಈ ಒಂದು ಬೆಳೆಗೆ ಮರುಜೀವವನ್ನ ಕೊಟ್ಟಿದ್ದೀರಿ. ಧನ್ಯವಾದ. ನಿಮ್ಮ ಈ ಒಂದು ಕೆಲಸ ಹೀಗೆ ಯಶಸ್ವಿಯಾಗಿ ಸಾಗಲಿ ಅಂತ ಹೇಳಿ ನಾವು ಕೂಡ ವಿಶ್ ಮಾಡ್ತೀವಿ. ಬನ್ನಿ, ಈಗ ನಾವು ಮತ್ತೊಂದು ಗುಲಾಬಿ ತೋಟದಲ್ಲೇ ಇದ್ದೀವಿ. ಈ ತೋಟದ ವಿಪರ್ಯಾಸ ಮತ್ತು ವಿಶೇಷ ಏನು ಅಂತಂದ್ರೆ, ಈ ತೋಟಕ್ಕೇನೋ ಯಾರೋ ಆಗ್ಲಾರ್ದವ್ರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ರಂತೆ, ಇಳುವರಿ ಬರಬಾರ್ದು, ಗಿಡ ಎಲ್ಲ ಹಾಳಾಗ್ ಹೋಗ್ಬಿಡ್ಲಿ ಅಂತ ಹೇಳಿ. ಆದ್ರೆ ಈ ಸಾಯಿಲ್ ಕೇರ್ ಅನ್ನೋ ಅದ್ಭುತ ಚಮತ್ಕಾರದಿಂದಾಗಿ ಇವತ್ತು ಈ ಬೆಳೆ ಅದ್ಭುತವಾದಂತ ಇಳುವರಿಯನ್ನ ರೈತನ ಕೈಗೆ ಕೊಡ್ತಾ ಇದೆಯಂತೆ. ಸೊ ಹಾಗಾದ್ರೆ ಸಾಯಿಲ್ ಕೇರ್ ಈ ಗುಲಾಬಿ ತೋಟಕ್ಕೆ ಏನ್ ಮಾಡ್ತು? ಈ ಒಂದು ತೋಟವನ್ನ ಕಣ್ಣಾರೆ ನೋಡಿರುವಂತಹ ಈ ತೋಟದ ನೇಬರ್ ಆಗಿರುವಂತಹ ಅರುಣ್ ಕುಮಾರ್ ಅವರಿಂದ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಮೊದಲೇದಾಗಿ ಈ ತೋಟದ ಪರಿಚಯ ಮತ್ತೆ ನಿಮ್ಮ ಪರಿಚಯ ಮಾಡ್ಕೊಡಿ ನಮ್ಮ ರೈತ ಬಾಂಧವರಿಗೆ. ನಮ್ಮ ಹೆಸರು ಅರುಣ್ ಕುಮಾರ್ ಅಂತ, ಇಲ್ಲೇ ಪಕ್ಕದ ತೋಟದವ್ರು ನಾವು. ಈ ಊರ್ ಯಾವ್ದು? ಇದು ತಾವರೆಕೆರೆ, ಹೊಸಕೋಟೆ ತಾಲೂಕು ತಾವರೆಕೆರೆ ಗ್ರಾಮ. ತೋಟದ ಹೆಸರು ಮಂಜುನಾಥ್ ಅಂತ. ಮಂಜುನಾಥ್ ಅವ್ರೆಲ್ಲಿದ್ದಾರೆ ಸರ್? ಏನ್ ಸರ್ ಇದು ಈ 21ನೇ ಶತಮಾನದಲ್ಲಿ ಮಾಟ ಮಂತ್ರ, ಬೆಳೆಗಳಿಗೂ ಮಾಟ ಮಂತ್ರ ಮಾಡ್ಸೋರಿದಾರ? ಏನೋ ಅವ್ರ ನಂಬಿಕೆ ಮೇಡಮ್ ಅಷ್ಟೇ. ಅದು ಅಂದ್ರೆ ಏನ್ ಕತೆ ಸರ್? ಮಾಟ ಇದೆಲ್ಲ ಫುಲ್ ಹಾಳಾಗ್ಬಿಟ್ಟಿತ್ತು ಗಿಡ. ಅವರು ಬಿಟ್ಬಿಟ್ಟಿದ್ರು, ಸುಮಾರು 1 ವರ್ಷ 6 ತಿಂಗಳು ಬಿಟ್ಬಿಟ್ಟಿದ್ರು. ಏನಾದ್ರು ತೋಟದ ಕಡೆನೆ ಬರ್ತಾ ಇರ್ಲಿಲ್ಲ ಅವ್ರು. ಆಮೇಲೆ ಬಂದು ನನ್ನ ಹತ್ರ ಬಂದು ನೋವು ತೋಡ್ಕೊಂಡ್ರಿ, ಈ ತರ ಆಗ್ಬಿಟ್ಟಿದೆ ತೋಟ, ಏನ್ ಮಾಡೋದಣ ಅಂತ. ಆಮೇಲೆ ನಮ್ಮ ವೆಂಕಟರಮಣಪ್ಪ ಸರ್ ಇದಾರೆ, ನಮ್ಮ ಸಾಯಿಲ್ ಕೇರ್ ಪ್ರಾಡಕ್ಟ್ ಇವರು
ಓಕೆ ಅವ್ರನ್ನ ಹೋಗಿ ಪರಿಚಯ ಮಾಡಿಸ್ಕೊಟ್ಟು ಅವ್ರನ್ನ ಕರ್ಕೊಂಡ್ ಬಂದು ಸ್ಪಾಟ್ ವಿಸಿಟ್ ಮಾಡಿಸಿ ನೀವೇ ಅವರಿಗೆ ಪರಿಚಯ ಪರಿಚಯ ಮಾಡಿಸ್ಕೊಟ್ಟಿದ್ದು ಮಾಡಿಸ್ಕೊಟ್ಟಿದ್ದು. ಸಾಯಿಲ್ ಕೇರ್ ನ. ಸಾಯಿಲ್ ಕೇರ್ ಅವ್ರನ್ನ. ಓಕೆ ಅದು ಇಂಡೋ ಅಮೆರಿಕನ್ ಕಂಪನಿ ಇವ್ರು ಮಾಡ್ತಾರೆ ಅವರು ಬಯೋದ್ರಿಂದ. ಹ್ಮ್. ಅವ್ರನ್ನ ಪರಿಚಯ ಮಾಡಿಸ್ಕೊಟ್ಮೇಲೆ ಈ ತೋಟ ಈ ತರ ರೆಡಿ ಮಾಡ್ಕೊಟ್ಟಿದ್ದಾರೆ ಅವರು. ಅವತ್ ಹೆಂಗಿತ್ತು ನೀವು ಕಣ್ಣಾರೆ ನೋಡಿದ್ರಲ್ಲ? ಫುಲ್ ಹಾಳಾಗ್ಬಿಟ್ಟಿತ್ತು, ಒಂದು ಎಲೆ ಇರ್ಲಿಲ್ಲ ಇದ್ರಲ್ಲಿ, ಎಲೆನೇ ಇರ್ಲಿಲ್ಲ. ಒಂದ್ ಎಲೆ ಇರ್ಲಿಲ್ಲ, ಫುಲ್ ಎಲೆ ಏನು ಹೂವನ್ನ ತೆಗಿತಾ ಇರಲಿಲ್ಲ, ಫುಲ್ ಇದಾಗ್ಬಿಟ್ಟಿತ್ತು, ಬರ್ಲಾಗಿತ್ತು ಅಂತ ಫುಲ್ ಕಡ್ಡಿ ಆಗ್ಬಿಟ್ಟಿತ್ತು. ಎಲೆ ಇರ್ಲಿಲ್ಲ, ಎಲೆ ಇರ್ಲಿಲ್ಲ, ಏನಿಲ್ಲ, ಎಲೆ ಇಷ್ಟ ಅಗಲವಾಗಿ ಬರ್ತಾನೆ ಇರ್ಲಿಲ್ಲ ಅವ್ರ ಈ ಕಡೆ, ಬರ್ತಾನೆ ಇರ್ಲಿಲ್ಲ ಅವ್ರ ಈ ಕಡೆ. ಓಕೆ ಆಮೇಲೆ ನೋಡಕ್ ಮನ್ಸೇ ಮನ್ಸು ಆಗ್ತಿರ್ಲಿಲ್ಲ ಬರ್ತಾ ಪಾಪ. ಇರ್ಲಿಲ್ಲ. ಹಂಗಾಗಿ ಆಮೇಲೆ ಕರ್ಕೊಂಡ್ ಬಂದೆ, ಅವ್ರು ನಮ್ಮ ಹತ್ರ ಹೇಳ್ಕೊಂಡ್ಮೇಲೆ ಕರ್ಕೊಂಡ್ ಬಂದಿದೆ. ವೆಂಕಟರಮಣಪ್ಪ ಸರ್ ಪರಿಚಯ ಮಾಡಿಸ್ಕೊಟ್ಟೆ, ಅವ್ರು ಸ್ಪಾಟ್ ವಿಸಿಟ್ ಮಾಡಿ ಹಾ. ಒಂದು 2-3 ತಿಂಗಳಲ್ಲಿ ತೋಟ ರೆಡಿ ಮಾಡ್ಕೊಟ್ರು ಅವ್ರಿಗೆ. ಹಾ, ಬರೀ 2-3 ತಿಂಗಳು? ಹೌದು. 3 ತಿಂಗಳಲ್ಲಿ ಇದೇನ್ ಸರ್ ಇದು ಅದ್ಭುತ ಚಮತ್ಕಾರ ಅಂತ ಹೇಳ್ಬೇಕಾ? ಅವ್ರ ಪ್ರಾಡಕ್ಟ್ಸ್ ಆ ತರ ಅವತ್ ಇದೆ. ಮಾಟ ಮಂತ್ರ ಮಾಡಿಸಿದ್ದು ನಂಬಬೇಕಾ ಅಥವಾ ಇವತ್ತು 3 ತಿಂಗಳಲ್ಲಿ ಆದಂತ ಬದಲಾವಣೆನ ನಂಬಬೇಕಾ? ಇದನ್ನ ನಂಬೇಕು ಮೇಡಮ್ ಅವರೇ, ಈ ಕ್ಯಾನಿದೆ ನೋಡಿ, ಇದನ್ನ ನಂಬೇಕು ನಾವು. ಮಾಟ ಮಾತ್ರ ನಂಬೋದಲ್ಲ, ಇದನ್ನ ನಂಬೇಕು. ಓಕೆ ಸರ್, ಓಕೆ. ಒಟ್ಟಿನಲ್ಲಿ ಈಗ ಈ 2 ಬದಲಾವಣೆಯನ್ನ ನೋಡಿದಂತ ನಿಮಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ರೈತ ಬಾಂಧವರಿಗೆ? ಮೇಡಮ್, ಈ ಕ್ಯಾನ್ ನಾನು ಸುಮಾರು ಒಂದು 2-3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯೂಸ್ ಮಾಡ್ತಿದ್ದೀರಾ? ನಂದು ಸೇವಂತಿ ತೋಟ ಇತ್ತು, ಹಾ. ಸುಮಾರು ಒಂದು 2 ಎಕರೆ ಸೇವಂತಿ ತೋಟದಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೆ. ಇದು Okay. ಈ ರಿಸಲ್ಟ್ ಚೆನ್ನಾಗಿತ್ತು, ಹಾ. ಮತ್ತೆ ಅವ್ರು ಒಳ್ಳೆ ಗೈಡೆನ್ಸ್ ಕೊಡ್ತಾರೆ ವೆಂಕಟರಮಣಪ್ಪ ಸರ್. ಹಾ. ಇದರಿಂದ ನಾನು ಇವ್ರಿಗೆ ಪರಿಚಯ ಮಾಡಿಸ್ಕೊಟ್ಟು ಈ ಕ್ಯಾನ್ ಯೂಸ್ ಮಾಡಕ್ ಹೇಳಿದೆ. ಓಕೆ. ಯೂಸ್ ಮಾಡಿದರೆ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಎಷ್ಟು ಇಳುವರಿ ಬರುತ್ತೆ ಇವರಿಗೆ ಈ ಗುಲಾಬಿ ಬಗ್ಗೆ? ಮೇಡಮ್, ಡೈಲಿ ಒಂದು 35-40 ಕೆಜಿ ತೆಗಿತಾರೆ. ಈಗ ಸ್ವಲ್ಪ ಕಮ್ಮಿ ಅಂದ್ರೆ ಓಕೆ. 3 ತಿಂಗಳಿಂದ? ಅಲ್ಲ, 3 ತಿಂಗಳಿಂದ ಅಲ್ಲ, ಫುಲ್ ತೋಟ ಈಗ ಪ್ರೆಸೆಂಟ್ ಹಾ. ಡೈಲಿ ಒಂದು 30-40 ಕೆಜಿ ತೆಗಿತದೆ. 30-40 ಕೆಜಿ ಇಳುವರಿ ಬರ್ತಾ ಇರುತ್ತೆ ಪ್ರತಿದಿನ. ಪ್ರತಿದಿನ. ಓಕೆ, ವ್ಯಾಪಾರ ಆಗ್ತಾ ಇರುತ್ತೆ ವ್ಯಾಪಾರ ಆಗ್ತಾ ಇರುತ್ತೆ. ಓಕೆ. 30-40 40 ಕೆಜಿ ಇಳುವರಿ. ಅದು ಕಮ್ಮಿ. ಇದು ಹಾ. ಇನ್ನ ಕರೆಕ್ಟ್ ಗಿಡ ಇನ್ನ ಸ್ವಲ್ಪ ಇನ್ನ ಡೆವಲಪ್ಮೆಂಟ್ ಆಗ್ತಾ ಇದೆ. ಓಕೆ. ಇನ್ನು ಡೆವಲಪ್ ಆದ್ರೆ ದಿನ ಒಂದು 80 ಕೆಜಿ ಹೋಗಿ ತೆಗಿತಾರೆ. ಓಕೆ. ಇದೆಲ್ಲ ನಿಮಗೆ ಏನ್ ಆಶ್ಚರ್ಯ ಅನಿಸ್ತಿರ್ಬೋದಲ್ಲ, ಇಷ್ಟು ಅಗ್ಲ ಹರಡ್ಕೊಂಡಿರೋದು ಗಿಡ. ಹೌದು ಹಾ, ಮೇಡಮ್. ಮನುಷ್ಯ ಓಡಾಡಕ್ ಆಗ್ತಾ ಇಲ್ಲ ಒಳಗಡೆ. ನಾವ್ ಯಾವ ರೀತಿ ಮೇಂಟೈನ್ ಮಾಡ್ರೆ ಆ ರೀತಿ ಇರುತ್ತೆ ಮೇಡಮ್. ಅಷ್ಟೇ ಹಾ. ತೋಟ. ಅಂದ್ರೆ ಇಂಥದೊಂದು ಪ್ರಾಡಕ್ಟ್ ನ ಪರಿಚಯ ಆಗ್ಬೇಕು ನಮ್ ಜನಗಳಿಗೆ ಅಂತ ಹೇಳ್ತೀರಿ. ಹೌದು ಮೇಡಮ್. ಇಂಥದ್ರ ಬಗ್ಗೆ ವಿಷಯ ನಮ್ಮ ಇದರಿಂದ ರೈತರಿಗೆ ಬೇರೆ ಗೊತ್ತಾಗ್ಬಿಟ್ರೆ ಯಾರಿಗೆ ಆಗ್ಲಿ ತೊಂದ್ರೆ ಇಲ್ಲ, ಭೂಮಿಗೂ ತೊಂದ್ರೆ ಇಲ್ಲ, ಹಾ. ಯಾರ ಗಿಡಕ್ಕೂ ತೊಂದ್ರೆ ಇಲ್ಲ, ಮನುಷ್ಯನಿಗೂ ತೊಂದ್ರೆ ಇಲ್ಲ, ಹಾ. ಎಲ್ಲದಕ್ಕೂ ಯೂಸ್ ಆಗುತ್ತಿದ್ದು. ಹಾ. ಓಕೆ. ಆ ವೆಂಕಟರಮಣಪ್ಪ ಸರ್ ಅವರು ಮತ್ತೆ ಅವ್ರ ಮಗ ಹೌದು. ಇಬ್ರು ವಿಜ್ಞಾನಿಗಳಂತೆ. ಹೌದು ಮೇಡಮ್, ಹಾ. ಅವ್ರು ಒಳ್ಳೆ ಎಜುಕೇಟೆಡ್. ಅವರು ಓಕೆ. ಇದ್ರ ಬಗ್ಗೆ ಕೃಷಿ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾರೆ. ಅವ್ರ ಹತ್ರ ಇನ್ನಷ್ಟು ಮಾಹಿತಿನ ತಗೊಂಡ್ಬಿಟ್ರೆ ರೈತರು ಉದ್ಧಾರ ಆಗ್ತಾರೆ. ಹೌದು ಮೇಡಮ್, ಗೈಡೆನ್ಸ್ ತಗೋಬೇಕು ಮೇಡಮ್ ಅವರೇ, ಹ್ಮ್. ಒಳ್ಳೇದನ್ನ ತಿಳ್ಕೊಂತ ಇರ್ಬೇಕಷ್ಟೇ. ಓಕೆ. ನೋಡಿ, ನಿಮ್ ಸಹಾಯದಿಂದ ಅವರಿಗೆ ಇದೊಂದು ಪ್ರಾಡಕ್ಟ್ ನ ಪರಿಚಯ ಆಗುತ್ತೆ. ಇವತ್ತು ನಶಿಸಿ ಹೋಗ್ಬೇಕಾಗಿದ್ದಂತಹ ಈ ಒಂದು ಗುಲಾಬಿ ಇವತ್ತು ಮತ್ತೆ ಜೀವ ತಗೊಂಡು ಹೌದು. ಅದ್ಭುತ ಇಳುವರಿನ ಕೊಡ್ಲಿಕ್ಕೆ ಸಾಕ್ಷಿಯಾಗಿದೆ. ಅದು ನಿಮ್ಮಿಂದ. ನಮ್ಮಿಂದ ಅಂತಿಲ್ಲ ಮೇಡಮ್, ಅವ್ರು ಯೂಸ್ ಮಾಡಿದ್ದಾರೆ, ಸರ್ ಕೊಟ್ಟಿದ್ದಾರೆ, ಓಕೆ. ಅವ್ರ ಫಲ ತಗೊಂಡಿದ್ದಾರೆ. ಓಕೆ. ರೈತರ ಪರವಾಗಿ ನಾನ್ ನಿಮ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ರೈತ ಅವತ್ ಯಾಕೆ ಆ ರೀತಿಯಾಗಿ ಮಾತಾಡ್ದ, ಮತ್ತೆ ಇವತ್ತು ಇಂತಹ ಚಮತ್ಕಾರಿ ಬದಲಾವಣೆ ಆಗ್ಬೇಕು ಅಂತಂದ್ರೆ ವೈಜ್ಞಾನಿಕ ಕಾರಣ ಏನು ಅನ್ನೋದ್ರ ಬಗ್ಗೆ ನಾವು ಸರ್ ಇಂದ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್, ಏನ್ ಸರ್ ರೈತರ ಅವತ್ತು ಮಾಟ ಮಂತ್ರ ಅಂತಂತ ಹೇಳಿದಾಗ ನಿಮ್ಗೆ ಏನ್ ಅನಿಸ್ತು? ಆಸ್ ಅ ವಿಜ್ಞಾನಿಯಾಗಿ ಏನಂತ ಅನಿಸ್ತವ? ಮೇಡಮ್, ಇದೆಲ್ಲ ಸುಳ್ಳು. ಈಗಿನ ಕಾಲದಲ್ಲಿ ಮಾಟ ಮಂತ್ರ ಅನ್ನೋದು ಯಾರು ನಂಬೋದಿಲ್ಲ. ಓಕೆ. ಅವರು ಆಕ್ಚುಲಿ ಅವ್ರ ತಾಯಿ ಇದಾರೆ, ಅವ್ರ ಏಜ್ ಆ ಕಾಲದವ್ರು. ಓಕೆ. ಅವರು ತೋಟ ಹಾಳಾಗಿರೋದ್ ನೋಡಿ ಹಾ. ಅವ್ರು ಬಂದು ನನ್ಗೆ ನಾನು ಫೀಲ್ಡ್ ವಿಸಿಟ್ ಮಾಡಿದಾಗ, ಹಾ. ನೋಡಪ್ಪಿ ಯಾರೋ ಏನೋ ಆಗದೆ ಇರೋ ಏನೋ ಮಾಟ ಮಂತ್ರ ಮಾಡ್ಬಿಟ್ಟಿದ್ದಾರೆ, ನಮ್ದು ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಬೆಳೆ ಇಂಪ್ರೂವ್ನೇ ಆಗ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಅವತ್ತು ಹೇಳ್ದೆ ಅವ್ರಿಗೆ, ಇಲ್ಲ ಆತರ ಏನು, ಅವ್ರು ನಮ್ಮ ಮನೆ ದೇವಸ್ಥಾನಕ್ಕೆ ಏನು ಪೂಜೆ ಮಾಡ್ಕೊಂಡ್ ಬರ್ಬೇಕು, ಮಾಟ ತಗ್ಸ್ಬೇಕು ಅಂದ್ರು. ಆಯ್ತು, ನಾನು ಅವ್ರಿಗೆ ಹೇಳ್ದೆ, ಅವ್ರಿಗೆ ಎಷ್ಟ್ ಹೇಳಿದ್ರು ನಂಬಲ್ಲ ಅನ್ಬಿಟ್ಟು, ಆಯ್ತು ಹೋಗಿ ಮಾಡ್ಸ್ಕೊ ಬನ್ನಿ ಅನ್ಬಿಟ್ಟು ಅವ್ರ ಮಗನ್ ಕರ್ದಿ ನಾನೆಲ್ಲ ಏನೇನ್ ಬೇಕು ರೆಕಮೆಂಡ್ ಬಂದು ವಿಸಿಟ್ ಮಾಡಿದಾಗ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಕರೆಕ್ಟ್ ಆಗಿ ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಿರ್ಲಿಲ್ಲ. ಅವರು ಕೆಲ್ಸಕ್ಕೆ ಹೋಗ್ತಾರೆ, ಪ್ಲಸ್ ಇಲ್ಲಿ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡೋರು ಯಾರು ಇಲ್ಲ. ಸೊ ಇದು ರೋಸ್ ಹಂಗ್ ಬಿಟ್ರೆ ಆಗಲ್ಲ, ವಾರಕ್ಕೊಂದ್ ಸ್ಪ್ರೇ ಕೊಳ್ಳೇಬೇಕು. ನಾನು ಅವ್ರಿಗೆ ತಿಳಿಸಿ ಹೇಳ್ದೆ, ಭೂಮಿ ಒಳಗಡೆ ಏನು ಕಡಿಮೆ ಆದಾಗ ಗುಲಾಬಿ ಆ ರೀತಿಯಾಗಿ ಹಾಳಾಗ್ಲಿಕ್ಕೆ ಕಾರಣ ಅಂತ. ಮೇಡಮ್, ಅವರು DAP ಅಂತ ಕೊಡ್ತಿದ್ರು, ಪ್ಲಸ್ ಅವ್ರ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರ ಏನು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಕೊಡ್ತಿರ್ಲಿಲ್ಲ. ಆಕ್ಚುಲಿ ರೋಸ್ಗೆ ಎಲ್ಲಾ ನ್ಯೂಟ್ರಿಯೆಂಟ್ಸ್ 17 to 18 ನ್ಯೂಟ್ರಿಯೆಂಟ್ಸ್ ಬೇಕು. ಅವ್ರು ಓನ್ಲಿ 3 ಕೊಡ್ತಿದ್ರು, NPK. ಅದ್ 3 ಬಿಟ್ರೆ ಬೇರೆ ಯಾವ್ದು ಗೊತ್ತಿರ್ಲಿಲ್ಲ. ಅದಕ್ಕೆ ಬೇಕಾಗಿರೋ ಊಟ ಅದಕ್ಕೆ ಕೊಟ್ರೆ ಅದು ಹೆಂಗೆ ಅದು ಎಲೆ ಉದುರುತ್ತೆ, ಹಾಳಾಗುತ್ತೆ ತೋಟ. ಇವಾಗ ನೀವು ಊಟ ತಿಂದ್ರೆ ಸಾಯ್ತಾರೆ ಅಂದ್ರೆ ನಿಜಾನ? ಅದು ಎಷ್ಟು ಲಿಮಿಟ್ ಅಲ್ಲಿ ಇರ್ಬೇಕು, ಲಿಮಿಟ್ ಅಲ್ಲಿ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ರೆ ತೋಟ ಹೆಂಗ್ ಬೆಳವಣಿಗೆ ಆಗ್ಬೇಕು ಅದ್ರ ಪ್ರಕಾರ ನೀಟಾಗಿ ಹೋಗುತ್ತೆ. ಸೊ ನಾನು ಅದು ರೆಕಮೆಂಡ್ ಮಾಡಿ ಎಲ್ಲ ನಮ್ಮ ಬಯೋ ಫರ್ಟಿಲೈಸರ್ಸ್, ಕೆಮಿಕಲ್ ಪ್ಲಸ್ ಆರ್ಗ್ಯಾನಿಕ್ ಎರಡೂ ಹೋದ್ವಿ. ಈಗ ಅವ್ರು ಏನ್ ಕೊಡ್ತಾ ಇದ್ರು, ವಾಟರ್ ಸಾಲ್ಯುಬಲ್ ನಾನು ವೀಕ್ಲಿ 4 to 5 kgs ರೆಕಮೆಂಡ್ ಮಾಡ್ತಾ ಇದ್ದೆ. ಇದು 15 days ಒನ್ಸ್ ಸಾಯಿಲ್ ಕೇರ್ 1 ಕೊಡಕ್ ಹೇಳಿದ್ದೆ.
1 ಕೋಟ್ ಒಂದು 15 ಡೇಸ್ ಆದ್ಮೇಲೆ ಸಾಯಿಲ್ ಕೇರ್ 2 ಕೊಡ್ತಿದ್ರು. ಮತ್ತೆ ಮೈಕ್ರೋರೈಸ ಇದೆ ನಮ್ದು, ಮೈಕ್ರೋಮ್ಯಾಕ್ಸ್ ಅಂದ್ಬಿಟ್ಟು ಅದನ್ನು ಕೊಟ್ಟು ಎಲ್ಲ ಕರೆಕ್ಟ್ ಆಗಿ ನ್ಯೂಟ್ರಿಯೆಂಟ್ ಮ್ಯಾನೇಜ್ ಮಾಡೋದ್ರಿಂದ ತೋಟ ಇಷ್ಟು ಮಾತ್ರ ಆಗಿದೆ. ಈಗ ಅವ್ರು ಖುಷಿಯಾಗಿದ್ದಾರೆ ಮೇಡಮ್. ನೀವು ಅವತ್ತು ನೋಡಿದಾಗ ಅವತ್ತೇನ್ ವಿಸಿಟ್ ಅವತ್ತು ಮಾಡಿ ತೋಟ ಹೆಂಗಿತ್ತು ಕಂಡಾಗ? ಅವರು ಅಷ್ಟೇ ಬಿಟ್ಬಿಟ್ಟಿದ್ರಲ್ಲ, ಇನ್ನಾಗಲ್ಲ ಇದು ಮಠ ಮಂತ್ರ ಆಗದೇ ಇಲ್ಲ ಬಿಡಿ ಅಂದ್ರು. ಇಲ್ಲ ಇಲ್ಲ ಅನ್ಬಿಟ್ಟು ಅವ್ರ ಮಗ ಹೇಳಿ ನಾನು ಕನ್ವಿನ್ಸ್ ಮಾಡಿ ಎಲ್ಲ ತೋಟ ಅವ್ರು ಅವತ್ತು ನಂಬಿದ್ರ ಅಂದ್ರೆ ಹಾಳಾಗ್ ಹೋಗ್ತಾ ಇದೆ ಮತ್ತೆ ಇದನ್ನ ತೆಗೆದು ಬೇರೆ ಬೆಳೆ ಹಾಕ್ಬೇಕು ಅಂತ ಹೇಳಿ ಯೋಚನೆ ಮಾಡುವಂತ ರೈತನ ಮೈಂಡ್ ಸೆಟ್ ಗೆ ಅವತ್ತು ನೀವು ಇನ್ನೊಂದ್ ಯಾವ್ದೋ ಒಂದು ಪ್ರಾಡಕ್ಟ್ ನ ತೋರಿಸಿದಾಗ ಅವರು ಇನ್ವೆಸ್ಟ್ ಮಾಡಕ್ ರೆಡಿ ಇದ್ರ ಅವತ್ತು ಅಂತ. ಆಕ್ಚುಲಿ ಅವರು ಹೊಸ ಪರಿಚಯ ಆಗಿರೋದ್ರಿಂದ ಯಾರು ಒಪ್ಪಲ್ಲ. ಅರುಣ್ ಕುಮಾರ್ ಅಂತ ಇದಾರಲ್ಲ ಇನ್ನೊಬ್ಬ ನಮ್ಮ ಫಾರ್ಮರ್ ಆಲ್ರೆಡಿ ಯೂಸ್ ಮಾಡ್ತಾರೆ ಪಕ್ಕದ ತೋಟವ್ರು, ಅವ್ರ ಮಾತನ್ನ ನಂಬಿ ಆಯ್ತು ಒಂದ್ಸತಿ ನೋಡೇ ಬಿಡೋಣ ಅಂತ ಟ್ರೈ ಮಾಡಿದ್ರು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಂತಹ ರೈತರು ತುಂಬಾ ಕಡೆ ಸಿಗ್ತಾರೆ. ಮಿತ್ತನ್ನ ಇಟ್ಕೊಂಡು ಬೆಳೆಗಳನ್ನ ಬೆಳೆಯುವಂತಹ ರೈತರು, ಮತ್ತೆ ಮೂಢನಂಬಿಕೆಗಳನ್ನ ಇಟ್ಕೊಂಡು ಬೆಳೆಗಳನ್ನ ಬೆಳೆಯುವಂತವ್ರು. ಸೊ ಅಂತವರ ಮೂಢನಂಬಿಕೆಗಳಿಗೆ ವೈಜ್ಞಾನಿಕವಾಗಿ ನೀವು ಔಷಧಿಯನ್ನ ಕೊಡ್ತಾ ಇದ್ದೀರಲ್ಲ, ಅದಕ್ಕೆ ಧನ್ಯೋಸ್ಮಿ ಸರ್, ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ರೈತ ಬಾಂಧವ್ರೆ, ಯಾವ ಮಾಟ ಮಂತ್ರನೂ ಇಲ್ಲ, ವೈಜ್ಞಾನಿಕವಾಗಿ ಕೃಷಿ ಮಾಡಿ ಬೆಳೆ ಏನ್ ಕೇಳುತ್ತೆ ಅದನ್ನ ಕೊಟ್ಬಿಡಿ, ಆಗ ಬೆಳೆ ನೀವು ಹೇಳಿದ ಇಳುವರಿಯನ್ನ ಕೊಡೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ವಿಶೇಷ ರೈತನೊಂದಿಗೆ ಸಿಗೋಣ. ನಮಸ್ಕಾರ.